ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗದ್ರಿ ನಾವಂಕ್ರು ಮಸ್ತ್ ಅದಿ ನೋಡ್ರಿ. ಈ ವಿಡಿಯೋ ಏನಪ್ಪಾ ಅಂದ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ 2ನ ಫಸ್ಟ್ನೇ ಚಾಪ್ಟರ್ ಕಂಟಿನ್ಯೂ ಆಗಿರ್ತೈತಿ. ಇದು ಒಂದು 93-94 ಪೇಜಿಂದ ಐತಿ. ಹಿಂಗಾಗಿ ನಾನು ಬರೀ ಪಾಯಿಂಟ್ಸ್ ಅಷ್ಟೇ ಹೇಳ್ಕೊಂತ ಹೊರ್ಟೀನಿ. ಅದ್ರೊಳಗೂ ಇನ್ನೂ ಶಾರ್ಟ್ ಮಾಡಂದ್ರ ಆಗಕ್ಕಾಗಂಗಿಲ್ಲ. ಆದ್ರೆ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟ್ ಆಗಿ ಹೇಳಕ್ ಟ್ರೈ ಮಾಡತ್ತೀನಿ. ಬರ್ರಿ ಇನ್ನ ತಡ ಮಾಡೋದಕ್ಕ ಬರ್ರಿ ಕಂಟಿನ್ಯೂ ಮಾಡ್ಕೊತ ಹೋಗೋನು. ರೆಡಿ ಬರ್ರಿ. ಒಂದು ನಿಮಿಷ ತಡ್ರಿ. ಏನಪ್ಪ ಅಂದ್ರೆ ನಾನು ಹೊಸದಾಗಿ ಒಂದು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದ್ರೆ ಚಾನಲ್ ಸ್ಟಾರ್ಟ್ ಮಾಡಿರಿ ಅಂತಂದು ಕಮೆಂಟ್ ಮಾಡಬೇಕು. ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅದ್ರ ಮ್ಯಾಗ ನಾನು ಆ ಚಾನಲ್ ಸ್ಟಾರ್ಟ್ ಮಾಡಬೇಕು ಮಾಡಬಾರ್ದು ಅಂತಂದು ಡಿಸೈಡ್ ಮಾಡ್ತೀನಿ. ಯಾಕಂದ್ರೆ ನೀವು ಯಾರು ನೋಡಲಿಲ್ಲ ಅಂದ್ರೆ ನಾನು ಯಾರಿಗೆ ಅಂತಂದು ಮಾಡಲಿ ವಿಡಿಯೋ ಹೇಳ್ರಿ. ನೋಡಿರಿ ನೀವು ಸ್ಟಾರ್ಟ್ ಮಾಡಂದ್ರೆ ಮಾಡ್ತೀನಿ. ಅದ್ರಾಗೂ ನೀವು ಎಷ್ಟು ಜನ ಕಮೆಂಟ್ ಹಾಕ್ತೀರ ಅನ್ನೋದ್ರ ನೋಡ್ಮ್ಯಾಗ ಸ್ಟಾರ್ಟ್ ಮಾಡ್ತೀನಿ. ಸರಿ ಬರ್ರಿ ತಡ ಮಾಡಬೇಡ ಸ್ಟಾರ್ಟ್ ಮಾಡೋಣಂತ. ಇವಾಗ ನಾವು ಸ್ಟಾರ್ಟಿಂಗ್ ರಾಜ್ಯಸಭೆ ಬಗ್ಗೆ ತಿಳ್ಕೊತ ಹೋಗ್ತೀವಿ. ಬರ್ರಿ ರಾಜ್ಯಸಭೆಯ ಬಗ್ಗೆ ತಿಳ್ಕೊತ ಹೋಗೋಣ ಯಾವ ರೀತಿ ಇರುತ್ತಂತಂದು. ರಾಜ್ಯಸಭೆಯು ಭಾರತೀಯ ಸಂಸತ್ತಿನ ಮೇಲ್ಮನೆಯಾಗಿರ್ತೈತಿ. ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳನ್ನು ಒಳಗೊಂಡಿರ್ತೈತಿ. ಇದರ ಗರಿಷ್ಠ ಸದಸ್ಯರ ಬಲ ಎಷ್ಟಿರ್ತೈತಪ್ಪ ಅಂದ್ರೆ 250 ಇರ್ತೈತಿ. ಅದರೊಳಗೆ 238 ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತದ ಪ್ರದೇಶಗಳಿಂದ ಆಯ್ಕೆಯಾಗಿರ್ತಾರೆ. ಉಳಿದ 12 ಸದಸ್ಯರನ್ನು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರನ್ನು ರಾಷ್ಟ್ರಪತಿ ನಾಮನಿರ್ದೇಶನ ಮಾಡ್ತಾರೆ. ಇದರ ಆಯ್ಕೆ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂದ್ರೆ ರಾಜ್ಯ ವಿಧಾನಸಭೆಯ ಸದಸ್ಯರು ಇವರನ್ನು ಪ್ರಮಾಣಗುಣ ಪ್ರಾತಿನಿಧ್ಯದ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಇವರ ಅವಧಿ ಎಷ್ಟು ಇರುತ್ತಪ್ಪ ಅಂದ್ರೆ ರಾಜ್ಯಸಭೆಯ ಒಂದು ಕಾಯಂ ಸದನ ಆಗಿರ್ತೈತಿ. ಇದು ಎಂದಿಗೂ ವಿಸರ್ಜನೆಯಾಗುವುದಿಲ್ಲ. ಹಂಗೆ ಸದಸ್ಯರ ಅಧಿಕಾರ ಅವಧಿ ಪ್ರತಿಯೊಬ್ಬ ಸದಸ್ಯರ ಅಧಿಕಾರ ಅವಧಿ 6 ವರ್ಷಗಳಿರ್ತಾವೆ. ಪ್ರತಿ 2 ವರ್ಷಕ್ಕೊಮ್ಮೆ 3/1 ಸದಸ್ಯರ ನಿವೃತ್ತಿಯನ್ನು ಹೊಂದಿರ್ತಾರೆ. ಇದರ ವಿಶೇಷತೆ ಏನಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಯಾವುದೇ ಸ್ಥಾನಗಳು ಮೀಸಲಾಗಿರುವುದಿಲ್ಲ. ಈ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನೇನಪ್ಪ ಅಂದ್ರೆ ಮೊದಲನೇದು ಭಾರತೀಯ ನಾಗರಿಕರಾಗಿರಬೇಕು, ಕನಿಷ್ಠ 30 ವರ್ಷ ಆಗಿರಬೇಕು. ಹಂಗೆ ಯಾವುದೇ ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಬಾರದು. ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನೋಡೋಣ. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರಾಗಿರ್ತಾರೆ. ಹಂಗೆ ಇವರ ಸಭೆಯ ನಡಾವಳಿಯ ಅಧ್ಯಕ್ಷ ವಹಿಸ್ತಾರ. ಇವರ ಉಪಸ್ಥಿತಿಯಲ್ಲಿ ರಾಜ್ಯಸಭೆಯ ಸದಸ್ಯರಿಂದಲೇ ಚುನಾಯಿತ ಉಪ ಅಧ್ಯಕ್ಷರು ಸಭೆಯನ್ನು ನಡೆಸ್ತಾರೆ. ನೆಕ್ಸ್ಟು ರಾಜ್ಯಸಭೆಯ ಪ್ರಮುಖ ಅಧಿಕಾರಗಳನ್ನು ನೋಡೋಣ. ಇದರಾಗ ಮೊದಲೇದು ಶಾಸಕಾಂಗ ಅಧಿಕಾರಗಳು. ಸಾಮಾನ್ಯ ಮಸೂದೆಗಳನ್ನು ಅಂಗೀಕರಿಸುವಲ್ಲಿ ರಾಜ್ಯಸಭೆಯು ಲೋಕಸಭೆಯಷ್ಟೇ ಸಮಾನ ಅಧಿಕಾರವನ್ನು ಹೊಂದಿರ್ತೈತಿ. ಎರಡೂ ಮನೆಗಳ ಅಂದ್ರೆ ಮೇಲ್ಮನೆ ಕೆಳಮನೆಯ ಒಪ್ಪಿಗೆ ಇಲ್ಲದೆ ಯಾವುದೇ ಸಾಮಾನ್ಯ ಮಸೂದೆಯು ಕಾನೂನಾಗಲಿ ಸಾಧ್ಯವಾಗುವುದಿಲ್ಲ. ಎರಡನೇದು ಹಣಕಾಸಿನ ಅಧಿಕಾರ. ಹಣಕಾಸು ಮಸೂದೆಗಳ ವಿಷಯಗಳಲ್ಲಿ ರಾಜ್ಯಸಭೆಗೆ ಸೀಮಿತ ಅಧಿಕಾರವಿದೆ. ಹಂಗೆ ಇದು ಮಸೂದೆಯನ್ನು ಕೇವಲ 14 ದಿನಗಳವರೆಗೆ ಮಾತ್ರ ತಡೆ ಹಿಡಿಯಬಹುದು ಅಥವಾ ಶಿಫಾರಸುಗಳನ್ನು ಮಾಡಬಹುದು. ಮೂರನೇದು ಕಾರ್ಯನಿರ್ವಾಹಕ ವರ್ಗದ ಮೇಲೆ ನಿಯಂತ್ರಣ. ಅಂದ್ರೆ ರಾಜ್ಯಸಭೆಯು ಸದಸ್ಯರು ಮಂತ್ರಿಗಳನ್ನು ಪ್ರಶ್ನಿಸುವ ಮೂಲಕ ಸರ್ಕಾರದ ಮೇಲೆ ನಿಯಂತ್ರಣ ಹೊಂದಬಹುದು. ಆದರೆ ಮಂತ್ರಿಮಂಡಲವು ಕೇವಲ ಲೋಕಸಭೆಗೆ ಮಾತ್ರ ಜವಾಬ್ದಾರಿಯಾಗಿರ್ತೈತಿ. ನೆಕ್ಸ್ಟ್ ಒಂದು ನ್ಯಾಯಾಂಗ ಅಧಿಕಾರ. ರಾಷ್ಟ್ರಪತಿಗಳ ಪದಚ್ಯುತಿ ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಕ್ರಿಯೆಯಲ್ಲಿ ಇದು ಭಾಗವಹಿಸ್ತೈತಿ. ನೆಕ್ಸ್ಟ್ ಒಂದು ಸಂವಿಧಾನ ತಿದ್ದುಪಡಿ ಅಧಿಕಾರ. ಇದರೊಳಗೆ ಸಂವಿಧಾನಕ್ಕೆ ತಿದ್ದುಪಡಿ ತರುವಲ್ಲಿ ರಾಜ್ಯಸಭೆಯು ಲೋಕಸಭೆಯೊಂದಿಗೆ ಸಮಾನ ಅಧಿಕಾರವನ್ನು ಹೊಂದಿರ್ತೈತಿ. ಚುನಾವಣಾ ಅಧಿಕಾರ ಯಾವ ರೀತಿಯಪ್ಪ ಅಂದ್ರೆ ರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ ಚಲಾಯಿಸುತ್ತಾರೆ. ನೆಕ್ಸ್ಟ್ ನಾವು ರಾಜ್ಯಸಭೆಯ ಕಾರ್ಯಗಳನ್ನು ನೋಡೋಣ. ಮೊದಲನೇದು ಶಾಸನಬದ್ಧ ಕಾರ್ಯ. ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಸಾಮಾನ್ಯ ಮಸೂದೆಗಳು ಯಾವುದೇ ಸದನದಲ್ಲಿ ಮಂಡನೆಯಾಗಬಹುದು. ಒಂದು ಮಸೂದೆಯು ಕಾನೂನಾಗಲು ರಾಜ್ಯಸಭೆಯ ಒಪ್ಪಿಗೆ ಅಗತ್ಯ. ರಾಜ್ಯಗಳ ಪ್ರಾತಿನಿಧ್ಯ.
ಅಂದ್ರೆ ರಾಜ್ಯಸಭೆಯು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ರಕ್ಷಿಸುತ್ತವೆ. ಕಾರ್ಯಾಂಗದ ಮೇಲೆ ನಿಯಂತ್ರಣ. ಸಚಿವರುಗಳಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮತ್ತು ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆಸುವ ಮೂಲಕ ರಾಜ್ಯಸಭೆಯು ಸರ್ಕಾರದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತೈತಿ, ಅಂದ್ರೆ ಕಾರ್ಯಾಂಗದ ಮೇಲೆ. ಸಂವಿಧಾನಾತ್ಮಕ ಕಾರ್ಯಗಳು ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮಸೂದೆಗಳನ್ನು ಅಂಗೀಕರಿಸುವಲ್ಲಿ ಲೋಕಸಭೆಯಂತೆ ರಾಜ್ಯಸಭೆಗೂ ಸಮಾನ ಅಧಿಕಾರವನ್ನು ಹೊಂದಿರ್ತೈತಿ. ನೆಕ್ಸ್ಟ್ ನ್ಯಾಯಾಂಗ ಮತ್ತು ವಿಶೇಷ ಅಧಿಕಾರ ಅಂದ್ರೆ ರಾಷ್ಟ್ರಪತಿಯವರ ಪದಚ್ಯುತ್ಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಕ್ರಿಯೆಯಲ್ಲಿ ಇದು ಭಾಗವಹಿಸ್ತೈತಿ. ಅಲ್ಲದೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯದ ಮೇಲೆ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುವ ವಿಶೇಷ ಶಕ್ತಿಯನ್ನು ಇದು ಹೊಂದಿರ್ತೈತಿ. ನೆಕ್ಸ್ಟ್ ರಾಜ್ಯಸಭೆಯ ಮಿತಿಗಳು. ಹಣಕಾಸು ಮಸೂದೆಗಳಲ್ಲಿ ಸೀಮಿತ ಪಾತ್ರ ಇರ್ತೈತಿ. ಹೆಂಗಪ್ಪ ಅಂದ್ರೆ ಹಣಕಾಸು ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ರಾಜ್ಯಸಭೆಯು ಕೇವಲ ಸಲಹೆಗಳನ್ನು ನೀಡಬಹುದು, ಆದರೆ ತಿದ್ದುಪಡಿ ಮಾಡಲು ಅಥವಾ ತಿರಸ್ಕರಿಸಲು ಸಾಧ್ಯವಿಲ್ಲ. ಅದು 14 ದಿನಗಳಲ್ಲಿ ಮಸೂದೆಯನ್ನು ಹಿಂತಿರುಗಿಸಬೇಕಾಕೈತಿ. ಎರಡನೇದು ಭಾಳ ಸ್ಪೀಡ್ ಹೇಳತ್ತೇನಂತ ಗೊತ್ತು, ಆದರೆ ಏನು ಮಾಡಿದ್ರಿ ಜಲ್ದಿ ಮುಗಿಸ್ಬೇಕಲ್ಲ, ಅದಕ್ಕೆ ಪಟ ಬರೀ ಪಾಯಿಂಟ್ಸ್ ಅಷ್ಟೇ ಹೇಳ್ಕೊತೋಟೇನೆ. ಎರಡನೇದು ಹಣಕಾಸು ನಿಯಂತ್ರಣದಲ್ಲಿ ಕಡಿಮೆ ಅಧಿಕಾರ. ಸಾರ್ವಜನಿಕ ಹಣಕಾಸಿನ ಮೇಲಿನ ನಿಯಂತ್ರಣವು ಮುಖ್ಯವಾಗಿ ಲೋಕಸಭೆಯ ಬಳಿ ಇರ್ತೈತಿ. ಇದು ಬಜೆಟ್ನ ವಿಷಯಗಳಲ್ಲಿ ರಾಜ್ಯಸಭೆಯ ಪ್ರಭಾವ ಕಡಿಮೆ ಇರ್ತೈತಿ. ಮೂರನೇದು ಜಂಟಿ ಅಧಿವೇಶನಗಳಲ್ಲಿ ಹಿನ್ನಡೆ. ಅಂದ್ರೆ ಸಾಮಾನ್ಯ ಮಸೂದೆಗಳ ವಿಷಯದಲ್ಲಿ ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದರೆ ಜಂಟಿ ಅಧಿವೇಶನ ನಡೀತೈತಿ. ಇಲ್ಲಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಿರುವುದರಿಂದ ಅದರ ನಿರ್ಧಾರವೇ ಮೇಲ್ಗೈ ಸಾಧಿಸ್ತೈತಿ. ನೆಕ್ಸ್ಟ್ ರಾಜ್ಯದ ವಿಷಯಗಳಲ್ಲಿ ಸೀಮಿತ ಶಾಸಕಾಂಗ ವ್ಯಾಪ್ತಿ. ಅಂದ್ರೆ ರಾಜ್ಯ ಪಟ್ಟಿಯಲ್ಲಿರುವ ವಿಶೇಷಗಳ ಮೇಲೆ ರಾಜ್ಯಸಭೆಯು 2/3 ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿದರೆ ಮಾತ್ರ ವಿಶೇಷ ಸಂದರ್ಭದಲ್ಲಿ ಕಾನೂನು ರೂಪಿಸಬಹುದು. ನೆಕ್ಸ್ಟ್ ವಿಸರ್ಜನೆಯಲ್ಲಿ ಪಾತ್ರವಿಲ್ಲ. ಅಂದ್ರೆ ಲೋಕಸಭೆಯಂತೆ ರಾಜ್ಯಸಭೆಯು ವಿಸರ್ಜನೆಯಾಗದ ಕಾಯಂ ಸದನವಾಗಿದ್ದು, ಇದು ಸರ್ಕಾರದ ಅವಧಿಯ ಮೇಲೆ ನೇರ ಪ್ರಭಾವ ಬೀರಲು ಅಥವಾ ಚುನಾವಣೆಗಳನ್ನು ಪ್ರಚೋದಿಸಲು ಸಾಧ್ಯವಾಗುವುದಿಲ್ಲ. ಇದಿಷ್ಟು ರಾಜ್ಯಸಭೆ ಆಗಿತ್ತು. ನೆಕ್ಸ್ಟ್ ಈಗ ನಾವೇನು ನೋಡ್ತೀವಪ್ಪ ಅಂದ್ರೆ ವಿಧಾನಸಭೆಯನ್ನು ನೋಡ್ತೀವಿ. ವಿಧಾನಸಭೆ ಯಾವ ರೀತಿಯಾಗಿರ್ತಂತ ನೋಡ್ಕೊತ ಹೋಗೋಣ. ವಿಧಾನಸಭೆಯ ಪ್ರಮುಖ ಅಂಶಗಳನ್ನು ನೋಡ್ಕೊತ ಹೋಗೋಣ. ಇದರ ಸ್ಥಾನಮಾನ ಏನಪ್ಪ ಅಂದ್ರೆ ಇದು ಭಾರತ ರಾಜ್ಯದ ಶಾಸಕಾಂಗದ ಕೆಳಮನೆಯಾಗಿದೆ. ಇದು ರಾಜ್ಯದ ಜನರನ್ನು ಪ್ರತಿನಿಧಿಸ್ತೈತಿ. ಹಂಗೆ ಚುನಾವಣೆ ಹೆಂಗಿರ್ತೈತಪ್ಪ ಅಂದ್ರೆ ಇದರ ಸದಸ್ಯರನ್ನು ಜನರು ನೇರವಾಗಿ 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತಾರೆ. ಅಂದರೆ ಈಗ MLA MP ಹಿಂಗೆ ಮಾಡ್ತೀವಲ್ಲ ಆ ಥರ. ಇದರ ಅಧಿಕಾರ ಏನಪ್ಪ ಅಂದ್ರೆ ಫಸ್ಟ್ನೇದು ಕಾನೂನು ರಚನೆ. ಅಂದ್ರೆ ರಾಜ್ಯ ಪಟ್ಟಿ ಮತ್ತು ಸಂವರ್ಧಿತ ಪಟ್ಟಿಯಲ್ಲಿರುವ ವಿಷಯಗಳ ಬಗ್ಗೆ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿರ್ತೈತಿ. ಹಂಗೆ ಹಣಕಾಸಿನ ನಿಯಂತ್ರಣ ಮಾಡ್ತೈತಿ. ಯಾವ ರೀತಿಪ್ಪ ಅಂದ್ರೆ ಹಣಕಾಸು ಮಸೂದೆಗಳನ್ನು ವಿಧಾನಸಭೆಯಲ್ಲೇ ಮಾಡಿಸಬೇಕು. ತೆರಿಗೆ ಮತ್ತು ವೆಚ್ಚದ ಮೇಲೆ ಇದು ಸಂಪೂರ್ಣ ನಿಯಂತ್ರಣನ ಹೊಂದಿರ್ತೈತಿ. ಹಂಗೆ ಕಾರ್ಯಾಂಗದ ಮೇಲೆ ನಿಗಾ ವಹಿಸ್ತೈತಿ. ಯಾವ ರೀತಿಪ್ಪ ಅಂದ್ರೆ ಮಂತ್ರಿಮಂಡಲವು ವಿಧಾನಸಭೆಗಳಿಗೆ ಜವಾಬ್ದಾರಿಯಾಗಿರ್ತೈತಿ. ಅವಿಶ್ವಾಸ ನಿರ್ಣಯದ ಮೂಲಕ ಸರ್ಕಾರವನ್ನು ತೆಗೆದುಹಾಕುವ ಅಧಿಕಾರ ಇದಕ್ಕಿರ್ತೈತಿ. ಟೋಟಲ್ ಆಗಿ ಏನಪ್ಪ ಅಂದ್ರೆ ವಿಧಾನಸಭೆಯು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ರಾಜ್ಯದ ಹಣಕಾಸು ಮತ್ತು ಆಡಳಿತವನ್ನು ನಿಯಂತ್ರಿಸುವ ಪ್ರಬಲ ಸಂಸ್ಥೆ ಆಗೈತೆ ಅಂತಂದು ನಮಗೆ ಹೇಳ್ತಾರೆ ಈ ಪಾಠದೊಳಗೆ. ನೆಕ್ಸ್ಟ್ ವಿಧಾನಸಭೆಯ ರಚನೆ ಯಾವ ರೀತಿಯಾಗಿರುತ್ತೆ ಅಂತಂದು ನೋಡ್ಕೊತ ಹೋಗೋಣ. ಮೊದಲಿಗೆ ಸದಸ್ಯರನ್ನು ನೋಡೋಣ. ನೇರ ಚುನಾವಣೆ ಅಂದ್ರೆ ವಿಧಾನಸಭೆಯ ಸದಸ್ಯರನ್ನು ರಾಜ್ಯದ ಪ್ರಜೆಗಳು ವಯಸ್ಕ ಮತದಾನ ಪದ್ಧತಿಯ ಮೂಲಕ ನೇರವಾಗಿ ಆಯ್ಕೆ ಮಾಡ್ತಾರೆ. ಹಂಗೆ ಸದಸ್ಯರ ಸಂಖ್ಯೆ ಹೆಂಗಿರುತ್ತಪ್ಪ ಅಂದ್ರೆ ರಾಜ್ಯದ ಸಂಖ್ಯೆಗೆ ಅನುಗುಣವಾಗಿ ಸದಸ್ಯರ ಸಂಖ್ಯೆ ವ್ಯತ್ಯಾಸ ಆಕೈತಿ. ಸಂವಿಧಾನದ ಪ್ರಕಾರ ಒಂದು ವಿಧಾನಸಭೆಯಲ್ಲಿ ಕನಿಷ್ಠ 60 ಮತ್ತು ಗರಿಷ್ಠ 500 ಸದಸ್ಯರಿರಬೇಕು. ಇದರ ವಿನಾಯಿತಿ ಏನಪ್ಪ ಅಂದ್ರೆ ಸಣ್ಣ ರಾಜ್ಯಗಳು ಮತ್ತು
ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸದಸ್ಯರ ಸಂಖ್ಯೆ 60ಕ್ಕಿಂತ ಕಡಿಮೆ ಇರಲು ಅವಕಾಶ ಇರ್ತೈತಿ. ನೆಕ್ಸ್ಟ್ ಎರಡನೇದು ನೇಮಕಗೊಂಡ ಸದಸ್ಯರು ಅಂದ್ರೆ ಆಂಗ್ಲೋ ಇಂಡಿಯನ್ ಸಮುದಾಯ. ಈ ಹಿಂದೆ ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯವಿಲ್ಲ ಎಂದು ರಾಜ್ಯಪಾಲರಿಗೆ ಅನಿಸಿದರೆ ಅವರು ಒಬ್ಬ ಸದಸ್ಯರನ್ನು ನೇಮಕಾತಿ ಮಾಡ್ಬೋದಾಗಿತ್ತು. ಪ್ರಮುಖ ಬದಲಾವಣೆ ಏನಾಗಿತ್ತಪ್ಪ ಅಂದ್ರೆ 2019 104ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಪ್ರಕಾರ ಕೇಂದ್ರ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂದ್ರೆ ವಿಧಾನಸಭೆ ಮಟ್ಟದಲ್ಲಿ ಈ ಆಂಗ್ಲೋ ಇಂಡಿಯನ್ ಸದಸ್ಯರ ನೇಮಕಾತಿ ಪದ್ಧತಿಯನ್ನು ರದ್ದುಗೊಳಿಸಲಾಗಿದೆ. ನೆಕ್ಸ್ಟ್ ನಾವು ವಿಧಾನಸಭೆಯ ಅಧಿಕಾರಗಳನ್ನು ನೋಡ್ಕೊತ ಹೋಗೋಣ. ಮೊದಲಿಗೆ ಶಾಸನೀಯ ಅಧಿಕಾರ ಏನಪ್ಪ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಹೊಸ ಕಾನೂನುಗಳನ್ನು ಮಾಡುವ ಅಧಿಕಾರ ವಿಧಾನಸಭೆಗಿದೆ. ಎರಡನೇದ್ದು ಹಣಕಾಸಿನ ಅಧಿಕಾರಗಳು ಅಂದ್ರೆ ರಾಜ್ಯದ ಬಜೆಟ್ ಮತ್ತು ಹಣಕಾಸಿನ ಮಸೂದೆಗಳನ್ನು ಮಂಡಿಸುವ ಮತ್ತು ಅಂಗೀಕರಿಸುವ ಸಂಪೂರ್ಣ ಅಧಿಕಾರ ಈ ವಿಧಾನಸಭೆಗಿದೆ. ಮೂರನೇದ್ದು ಕಾರ್ಯಾಂಗದ ಮೇಲೆ ನಿಯಂತ್ರಣ ಅಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವು ತಮ್ಮ ಪ್ರತಿಯೊಂದು ಕೆಲಸಕ್ಕೂ ವಿಧಾನಸಭೆಗೆ ಜವಾಬ್ದಾರರಾಗಿರ್ತಾರೆ. ನಾಲ್ಕನೇದ್ದು ಸಂವಿಧಾನಿಕ ಅಧಿಕಾರಗಳು ಅಂದ್ರೆ ಸಂವಿಧಾನದ ಕೆಲವು ಪ್ರಮುಖ ತಿದ್ದುಪಡಿಗಳನ್ನು ಮಾಡುವ ಪ್ರಕ್ರಿಯೆಯಲ್ಲಿ ರಾಜ್ಯ ವಿಧಾನಸಭೆಯು ಭಾಗವಹಿಸ್ತೈತಿ. ನೆಕ್ಸ್ಟು ವಿಧಾನಸಭೆಯ ಪ್ರಮುಖ ಕಾರ್ಯಗಳನ್ನು ನೋಡ್ಕೊತ ಹೋಗೋಣ. ಮೊದಲನೇದ್ದು ಶಾಸನ ರಚನಾ ಕಾರ್ಯ ಅಂದ್ರೆ ರಾಜ್ಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಅಥವಾ ಶಾಸನಗಳನ್ನು ರೂಪಿಸುವುದು ವಿಧಾನಸಭೆಯ ಪ್ರಮುಖ ಮತ್ತು ಮುಖ್ಯ ಕೆಲಸ ಆಗಿರ್ತೈತಿ. ಎರಡನೇದ್ದು ಹಣಕಾಸಿನ ಕಾರ್ಯ ಅಂದ್ರೆ ರಾಜ್ಯದ ಬಜೆಟ್ ಮತ್ತು ಹಣಕಾಸಿನ ವ್ಯವಹಾರಗಳಿಗೆ ಅನುಮೋದನೆ ನೀಡುವುದು ವಿಧಾನಸಭೆಯ ಒಪ್ಪಿಗೆ ಇಲ್ಲದೆ ಯಾವುದೇ ಹೊಸ ತೆರಿಗೆ ವಿಧಿಸುವಂತಿಲ್ಲ. ಮೂರನೇದು ಕಾರ್ಯಾಂಗದ ಮೇಲೆ ಹತೋಟಿ ಅಂದ್ರೆ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಕೆಲಸವನ್ನು ಪ್ರಶ್ನಿಸುವ ಮೂಲಕ ಅವರ ಮೇಲೆ ಹತೋಟಿ ಅಂದ್ರೆ ಅಧಿಕಾರವನ್ನು ಸಾಧಿಸ್ತೈತಿ. ನಾಲ್ಕನೇದೇನಪ್ಪ ಅಂದ್ರೆ ಜನರ ಪ್ರತಿನಿಧಿಸುವಿಕೆ ಅಂದ್ರೆ ಜನರು ಎದುರಿಸುತ್ತಿರುವ ಸಮಸ್ಯೆಯನ್ನು ಸಭೆಯಲ್ಲಿ ಚರ್ಚೆ ಮಾಡುವುದು, ಅವರಿಗೆ ನ್ಯಾಯ ಒದಗಿಸುವುದು ಈ ವಿಧಾನಸಭೆಯ ಕೆಲಸ ಆಗಿರ್ತೈತಿ. ಇದಿಷ್ಟು ವಿಧಾನಸಭೆಯಾಗಿತ್ತು. ನೆಕ್ಸ್ಟ್ ನಾವು ವಿಧಾನ ಪರಿಷತ್ ನೋಡ್ಕೊತ ಹೋಗೋಣ. ಇದರ ಸ್ಥಾನಮಾನ ಏನಪ್ಪ ಅಂದ್ರೆ ಇದು ರಾಜ್ಯದ ಶಾಸಕಾಂಗದ ಮೇಲ್ಮನೆಯಾಗಿರ್ತೈತಿ. ಇದರ ವ್ಯಾಪ್ತಿಯನ್ನು ನೋಡೋಣ. ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ವಿಧಾನ ಪರಿಷತ್ ಇಲ್ಲ. ಪ್ರಸ್ತುತ ಕೇವಲ 6 ರಾಜ್ಯಗಳಲ್ಲಿ ಅಂದ್ರೆ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ್ ಮತ್ತು ಉತ್ತರ ಪ್ರದೇಶ ಇವುಗಳಲ್ಲಿ ಮಾತ್ರ ಇದು ಅಸ್ತಿತ್ವದಲ್ಲೈತಿ. ಇದರ ಕೆಲಸ ಏನಪ್ಪ ಅಂದ್ರೆ ಇದು ಶಾಸಕಾಂಗವನ್ನು ರೂಪಿಸುವಾಗ ಅವುಗಳನ್ನು ಮರುಪರಿಶೀಲಿಸುವುದು ಮತ್ತು ಹೆಚ್ಚಿನ ತಜ್ಞರ ಸಲಹೆ ನೀಡುವ ಸದನವಾಗಿ ಕಾರ್ಯನಿರ್ವಹಿಸ್ತೈತಿ. ಇದರ ಅಧಿಕಾರಗಳು ಏನಪ್ಪ ಅಂದ್ರೆ ವಿಧಾನಸಭೆ ಅಂಗೀಕರಿಸಿದ ಮಸೂದೆಗಳನ್ನು ಚರ್ಚಿಸುವ ಮತ್ತು ತಿದ್ದುಪಡಿಗಳನ್ನು ಸೂಚಿಸುವ ಅಧಿಕಾರ ಇದಕ್ಕಿರ್ತೈತಿ. ಆದರೆ ಹಣಕಾಸು ಮಸೂದೆಗಳನ್ನು ಈ ಸದನವು ಕೇವಲ 14 ದಿನಗಳವರೆಗೆ ಮಾತ್ರ ತಡಿಬೋದು. ಇವಾಗ ನಾವು ವಿಧಾನ ಪರಿಷತ್ತಿನ ರಚನೆಯನ್ನು ನೋಡೋಣ. ಫಸ್ಟಿಗೆ ಇದರ ಸದಸ್ಯತ್ವ ನೋಡೋಣ. ಇದು ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗೈತಿ. ಇದರ ಒಟ್ಟು ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 1/3 ಹೆಚ್ಚಿರ್ತೈತಿ. ಕನಿಷ್ಠ ಪಕ್ಷ 40 ಸದಸ್ಯರು ಇರಲೇಬೇಕು. ಎರಡನೇದು ಆಯ್ಕೆ ವಿಧಾನ. ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ 1/3 ಅಂದ್ರೆ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗ್ತಾರೆ. ಇನ್ನು ಕೆಲವಷ್ಟು ಮಂದಿ 1/3 ಸ್ಥಳೀಯ ಸಂಸ್ಥೆಗಳಿಂದ ಅಂದರೆ ನಗರಸಭೆ, ಜಿಲ್ಲಾ ಪಂಚಾಯತ್ ಇತ್ಯಾದಿಗಳಿಂದ ಆಯ್ಕೆಯಾಗ್ತಾರೆ. ಇನ್ನು 1/12 ಶಿಕ್ಷಕರಿಂದ ಆಯ್ಕೆಯಾಗ್ತಾರೆ. ಇನ್ನು 1/12 ಪದವೀಧರರಿಂದ ಆಯ್ಕೆಯಾಗ್ತಾರೆ. ಇನ್ನು ಉಳಿದ ಸದಸ್ಯರು ಸಾಹಿತ್ಯ, ವಿಜ್ಞಾನ, ಕಲೆ, ಸಮಾಜ ಸೇವೆ ಮತ್ತು ಸಹಕಾರದ ಚಳವಳಿಗಳಲ್ಲಿ
ಪರಿಣಿತಿ ಹೊಂದಿದವರನ್ನು ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ. ಇವಾಗ ಇದರ ಅಧಿಕಾರಾವಧಿ ನೋಡೋಣ. ಇದೊಂದು ಕಾಯಂ ಸದನ, ಅಂದ್ರೆ ಇದು ಎಂದಿಗೂ ವಿಸರ್ಜನೆಯಾಗುವುದಿಲ್ಲ. ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರ್ತೈತಿ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಆಗ್ತಾರೆ ಮತ್ತು ಅವರ ಜಾಗಕ್ಕೆ ಹೊಸಬರು ಆಯ್ಕೆಯಾಗಿ ಬರ್ತಾರೆ. ನೆಕ್ಸ್ಟ್ ನಾವು ವಿಧಾನ ಪರಿಷತ್ತಿನ ಅಧಿಕಾರಗಳನ್ನು ನೋಡ್ಕೋತ ಹೋಗೋಣ. ಮೊದಲನೇದು ಶಾಸನೀಯ ಅಧಿಕಾರ, ಅಂದ್ರೆ ವಿಧಾನಸಭಾ ಅಂಗೀಕರಿಸಿದ ಸಾಮಾನ್ಯ ಮಸೂದೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ಪರಿಷತ್ತು ತಿದ್ದುಪಡಿಗಳನ್ನು ಸೂಚಿಸ್ಬೋದು ಅಥವಾ ಮಸೂದೆಗಳನ್ನು ಗರಿಷ್ಠ 3 ರಿಂದ 6 ತಿಂಗಳವರೆಗೆ ವಿಳಂಬ ಮಾಡ್ಬೋದು. ಆದರೆ ಹಣಕಾಸು ಮಸೂದೆಗಳನ್ನು ಇಲ್ಲಿ ಮೊದಲು ಮಂಡಿಸುವಂತಿಲ್ಲ. ನೆಕ್ಸ್ಟು ಹಣಕಾಸು ಅಧಿಕಾರಗಳು, ಅಂದ್ರೆ ಹಣಕಾಸು ವಿಷಯಗಳಲ್ಲಿ ಪರಿಷತ್ತಿಗೆ ಹೆಚ್ಚಿನ ಅಧಿಕಾರ ಇರಂಗಿಲ್ಲ. ವಿಧಾನಸಭಾ ಕಳಿಸಿದ ಹಣಕಾಸು ಮಸೂದೆಯನ್ನು 14 ದಿನಗಳ ಒಳಗೆ ಹಿಂದಿರುಗಿಸಬೇಕು. ಇದನ್ನು ತಿರಸ್ಕರಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರ ಪರಿಷತ್ತಿಗೆ ಇರಂಗಿಲ್ಲ. ಕಾರ್ಯಕಾರಿ ಮಂಡಳಿಯ ಮೇಲೆ ನಿಯಂತ್ರಣ, ಅಂದ್ರೆ ಸಚಿವರು ಮತ್ತು ಸರ್ಕಾರದ ನೀತಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಅಧಿಕಾರ ಪರಿಷತ್ತಿನ ಸದಸ್ಯರಿಗಿದೆ. ಆದರೆ ಇವರು ಸರ್ಕಾರವನ್ನು ಅಂದ್ರೆ ಮಂತ್ರಿಮಂಡಲವನ್ನು ಅಧಿಕಾರದಿಂದ ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ. ಲಾಸ್ಟ್ ಒನ್ ಸಲಹಾ ಕಾರ್ಯ, ಅಂದರೆ ಇದು ಒಂದು ಸಲಹಾ ಮಂಡಳಿಯಾಗಿ ಕೆಲಸ ಮಾಡ್ತೈತಿ. ಅನುಭವವಿರುವರು ಸದಸ್ಯರು ಮಸೂದೆಗಳಲ್ಲಿ ಲೋಪದೋಷಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಮತ್ತು ಕಾನೂನುಗಳು ಸರಿಯಾಗಿ ರಚನೆಯಾಗಲು ಸಹಾಯ ಮಾಡ್ತೈತಿ. ನೆಕ್ಸ್ಟ್ ಒನ್ ವಿಧಾನ ಪರಿಷತ್ತಿನ ಕಾರ್ಯಗಳು. ಮೊದಲನೇದು ಶಾಸನ ರಚನಾ ಕಾರ್ಯ, ಅಂದ್ರೆ ವಿಧಾನಸಭೆಯು ಅಂಗೀಕರಿಸಿದ ಮಸೂದೆಗಳನ್ನು ಪರಿಶೀಲಿಸುವ ಕೆಲಸವನ್ನು ಇದು ಮಾಡ್ತೈತಿ. ಹಂಗೆ ಯಾವುದೇ ಕಾನೂನನ್ನು ತರಾತುರಿಯಲ್ಲಿ ಮಾಡದಂತೆ ತಡೆಯಲು ಮತ್ತು ಮಸೂದೆಗಳನ್ನು ಸರಿಯಾಗಿ ಚರ್ಚಿಸಲು ಇದು ಸಹಾಯಕಾರಿಯಾಗೈತಿ. ಅಂದ್ರೆ ಹಣಕಾಸು ಮಸೂದೆಗಳನ್ನು ಮಾತ್ರ ಇದು ಕೇವಲ 14 ದಿನಗಳವರೆಗೆ ತಡೆ ಹಿಡಿಬಹುದು ಅಷ್ಟೆ. ಎರಡನೇದು ಸಲಹಾ ಕಾರ್ಯ, ಇದು ವಿಧಾನಸಭೆಗೆ ತಜ್ಞರ ಸಲಹೆ ಮತ್ತು ಶಿಫಾರಸುಗಳನ್ನು ನೀಡ್ತೈತಿ. ಇಲ್ಲಿ ಶಿಕ್ಷಕರು, ಪದವೀಧರರು ಮತ್ತು ವಿಧಾನ ಕ್ಷೇತ್ರಗಳ ತಜ್ಞರು ಇರುವುದರಿಂದ ಶಾಸನಗಳ ಗುಣಮಟ್ಟ ಹೆಚ್ಚಿಸಲು ಸಹಾಯ ಮಾಡ್ತೈತಿ. ಮೂರನೇದು ವಿವಿಧ ಹಿತಾಸಕ್ತಿಗಳ ಪ್ರಾತಿನಿಧ್ಯ, ಅಂದ್ರೆ ಸಮಾಜದ ವಿವಿಧ ವರ್ಗಗಳಾದ ಪದವೀಧರರು, ಶಿಕ್ಷಕರು ಮತ್ತು ಸ್ಥಳೀಯ ಸಂಸ್ಥೆಗಳ ಧ್ವನಿಯಾಗಿ ಇದು ಕೆಲಸ ಮಾಡ್ತೈತಿ. ಇದರಿಂದ ಶಾಸನ ರಚನೆಯಲ್ಲಿ ಎಲ್ಲರ ಅಭಿಪ್ರಾಯಗಳಿಗೂ ಅವಕಾಶ ಸಿಗ್ತೈತಿ. ಲಾಸ್ಟ್ ಒನ್ ಸ್ಥಿರತೆ ಮತ್ತು ನಿರಂತರತೆ, ಅಂದರೆ ಇದು ಒಂದು ಶಾಶ್ವತ ಸದನ ಆಗೈತಿ. ಪ್ರತಿ 2 ವರ್ಷಕ್ಕೊಮ್ಮೆ ಇದರ 1/3 ಸದಸ್ಯರು ನಿವೃತ್ತಿ ಆಗ್ತಾರೆ. ಇದರಿಂದ ಆಡಳಿತದಲ್ಲಿ ಅನುಭವಿಗಳ ಮಾರ್ಗದರ್ಶನ ಮತ್ತು ನಿರಂತರತೆ ಉಳಿತೈತೆ. ಈಗ ನಾವು ಕಾರ್ಯಾಂಗದ ಬಗ್ಗೆ ನೋಡ್ಕೋತ ಹೋಗೋಣ. ಕಾರ್ಯಾಂಗ ಎಂದರೆ ಶಾಸನ ಸಭೆ ಮಾಡಿದ ಕಾನೂನುಗಳನ್ನು ಜಾರಿಗೆ ತರುವ ಸರ್ಕಾರದ ಅಂಗ ಆಗೈತಿ. ಇದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೈತಿ. ಭಾರತದಲ್ಲಿ ಕಾರ್ಯಾಂಗವನ್ನು 2 ಭಾಗಗಳಾಗಿ ವಿಂಗಡಿಸ್ಯಾರ. ಅವು ಯಾವುವು ಅಂತಂದು ನೋಡ್ಕೋತ ಹೋಗೋಣ ಬರ್ರಿ. ಮೊದಲನೇದು ಕೇಂದ್ರ ಕಾರ್ಯಾಂಗ. ಇದರೊಳಗೆ ರಾಷ್ಟ್ರಪತಿ ಇರ್ತಾರೆ, ಉಪರಾಷ್ಟ್ರಪತಿ ಇರ್ತಾರೆ, ಪ್ರಧಾನಮಂತ್ರಿ ಇರ್ತಾರೆ, ಹಂಗೆ ಮಂತ್ರಿಮಂಡಲನೂ ಇರ್ತೈತಿ. ರಾಷ್ಟ್ರಪತಿ ಹೆಂಗಪ್ಪ ಅಂದ್ರೆ ದೇಶದ ಸಾಂವಿಧಾನಿಕ ಮುಖ್ಯಸ್ಥರು ಮತ್ತು ಶಸ್ತ್ರಪಡೆಗಳ ಮಹಾದಂಡನಾಯಕರಾಗಿರ್ತಾರೆ. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಹಂಗೆ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರು ಮತ್ತು ಇವರೇ ನೈಜ ಅಧಿಕಾರವನ್ನು ಹೊಂದಿರ್ತಾರೆ. ಕೊನೆಯದಾಗಿ ಮಂತ್ರಿಮಂಡಲದೊಳಗೆ ಪ್ರಧಾನಮಂತ್ರಿಗಳಿಗೆ ಸಹಾಯ ಮಾಡುವ ವಿವಿಧ ಸಚಿವ ತಂಡ ಇರ್ತೈತಿ. ಇವರು ಲೋಕಸಭೆಗೆ ಜವಾಬ್ದಾರಿಯಾಗಿರ್ತಾರೆ. ಇದಿಷ್ಟು ಕೇಂದ್ರ ಕಾರ್ಯಾಂಗ ಆಗೈತಿ. ನೆಕ್ಸ್ಟ್ ರಾಜ್ಯ ಕಾರ್ಯಾಂಗ. ಇದರೊಳಗೆ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಮುಖ್ಯಸ್ಥರು ಮತ್ತು ನೈಜ ಅಧಿಕಾರ ಇವರ ಕೈಯಲ್ಲಿರ್ತೈತಿ. ಹಂಗೆ ರಾಜ್ಯ ಮಂತ್ರಿಮಂಡಲದ ನೇತೃತ್ವದ ಸಚಿವರ ತಂಡ ಇವರು ವಿಧಾನಸಭೆಗೆ ಜವಾಬ್ದಾರಿಯಾಗಿರ್ತಾರೆ. ಇದಿಷ್ಟು ಕಾರ್ಯಾಂಗ ಆಗಿರ್ತೈತಿ.
ಇದು ಸೆಕೆಂಡ್ ಪಾರ್ಟ್ ಆಗಿರ್ತೈತಿ. ಇನ್ನೂ ಒಂದು ಪಾರ್ಟ್ ಬರುತ್ತೆ ನೋಡ್ಕೊರಿ. ಯಾಕಪ್ಪ ಅಂದ್ರೆ ಇದು ಭಾಳ ಲೆಂತಿ ಐತಿ ಚಾಪ್ಟರ್. ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟಾಗಿ ಹೇಳಕ್ಕೆ ಟ್ರೈ ಮಾಡೀನಿ. ಇನ್ನು ಅದೊಂದಿಷ್ಟು ನೆಕ್ಸ್ಟ್ ಪಾರ್ಟ್ ಒಳಗೆ ಹೇಳ್ತೀನಿ, ಯಾರು ಬೇಜಾರಾಗಬೇಡ್ರಿ. ಮತ್ತು ಹಿಂಗೆ ಜಾಸ್ತಿ ಮಾಡ್ಕೊತ ಹೋದ್ರೆ ಇದು 1 ಅವರ್ ಮ್ಯಾಗೂ ಹೋಗ್ತೈತಿ. ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಒಳಗೆ ಹೇಳ್ತೀನಿ ಅಂತ. ವಿಡಿಯೋ ಹೆಂಗೆ ಅನ್ನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಹಂಗೆ ಇನ್ನೊಂಚೂರು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.